ಇತ್ತ ಕಾರು ಮತ್ತು ಟ್ರಕ್ ಮಧ್ಯೆ ಅಪಘಾತ ಸಂಭವಿಸಿ ಸ್ಥಳದಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ. ಭೀಕರವಾದ ಅಪಘಾತ ಸಂಭವಿಸಿದೆ. ಹಾಸನದ ಹೊರವಲಯದ ಈಚನಹಳ್ಳಿ ಬಳಿ ಈ ಅಪಘಾತ ನಡೆದಿರೋದು. 6 ಜನರ ಪೈಕಿ 3 ಮಹಿಳೆಯರು, 2 ಪುರುಷರು ಮತ್ತು 1 ಮಗು ಈ ಅಪಘಾತದಲ್ಲಿ ಮೃತಪಟ್ಟಿರೋದು. ಈ 6 ಜನ ಚಿಕ್ಕಬಳ್ಳಾಪುರ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಕಾರು ಟ್ರಕ್ ನಡುವೆ ಡಿಕ್ಕಿ ಆಗಿರೋ ರಭಸಕ್ಕೆ ಕಾರಂತೂ ಸಂಪೂರ್ಣವಾಗಿ ನಜ್ಜುಗುಜ್ಜಾಗೋಗಿದೆ. ಆ ಕಾರ್ನಿಂದ ಮೃತದೇಹಗಳನ್ನು ಹೊರ ತೆಗೆಯೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಹರಸಾಹಸ ಪಡ್ತಿದ್ದಾರೆ ಪೊಲೀಸರು. ಅಷ್ಟರ ಮಟ್ಟಿಗೆ ಇಡೀ ಕಾರು ಅಪ್ಪಚ್ಚಿ ಆಗೋಗಿದೆ. ನೋಡಿ, ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಕಾರಿನ ಪರಿಸ್ಥಿತಿ ಏನಾಗಿದೆ, ಕಾರೊಳಗಿರುವಂತಹ ಮೃತದೇಹಗಳ ಪರಿಸ್ಥಿತಿ ಏನಾಗಿದೆ ಅಂತ ಆ ದೃಶ್ಯಗಳು ನೋಡೋದಕ್ಕೂ ಸಾಧ್ಯ ಆಗಲ್ಲ. ಅಷ್ಟು ಭೀಕರವಾಗಿದೆ. ರಸ್ತೆ ಮೇಲೆಲ್ಲ ಸಂಪೂರ್ಣವಾಗಿ ಅಲ್ಲಿ ರಕ್ತ ಚೆಲ್ಲಿದೆ. ಆ ಟ್ರಕ್ ಮತ್ತೆ ಕಾರಿನ ನಡುವೆ ನಡೆದಿರೋ ಭೀಕರ ಅಪಘಾತ ಇದು ಕಾರಿಗಾಗಿರೋ ಪರಿಸ್ಥಿತಿ. ಅದು ಕಾರ ಅಂತಾನೆ ಗುರ್ತು ಸಿಗ್ತಾ ಇಲ್ಲ. ಸಂಪೂರ್ಣ ಇನ್ನೇನು ಉಳಿದಿಲ್ಲ ಆ ಕಾರಲ್ಲಿ. ಅಂದ್ರೆ ಎಷ್ಟು ವೇಗವಾಗಿ ಬಂದು ಡಿಕ್ಕಿ ಹೊಡೆದಿರಬೇಡ. 6 ಜನ ಇದ್ರು ಈ ಕಾರಲ್ಲಿ. ಆ ಪೈಕಿ 3 ಮಹಿಳೆಯರು, 2 ಪುರುಷರು ಮತ್ತು 1 ಮಗು. 6 ಜನ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಅಪಘಾತದ ತೀವ್ರತೆ ನೋಡ್ತಾ ಇದ್ರೆ ಯಾರೊಬ್ರು ಕೂಡ ಬದುಕುಳಿಯೋ ಸಾಧ್ಯತೆನೇ ಇಲ್ಲದ ಹಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಅಪಘಾತ ನಡೆದ ಸ್ಥಳದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ದೃಶ್ಯಗಳನ್ನ ನೋಡ್ತಾ ಇದ್ರೆ ಊಹೆ ಮಾಡೋದಕ್ಕೂ ಆಗಲ್ಲ, ಅಷ್ಟು ಭೀಕರವಾಗಿ ನಡೆದು ಹೋಗಿದೆ ಅನ್ಸುತ್ತೆ ಅಪಘಾತ. ಯಾವ ಕಾರಣಕ್ಕೆ ಈ ಅಪಘಾತ ಸಂಭವಿಸಿದೆ, ಸದ್ಯ ಸ್ಥಳದಿಂದ ಏನೆಲ್ಲ ಮಾಹಿತಿ ಗೊತ್ತಾಗ್ತಾ ಇದೆ? ವಿಜಯ್, ಹಾಸನದ NH75 ಅಂದರೆ ಏನು ಆಲೂರು ಸಮೀಪ ಈಚನಹಳ್ಳಿ ಗ್ರಾಮ ಇದೆ. ಈಚನಹಳ್ಳಿ ಗ್ರಾಮದಲ್ಲಿ ಏನು ಟ್ರಕ್ ಮತ್ತು ಕಾರ್ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದೆ. ಮುಖಾಮುಖಿ ಡಿಕ್ಕಿ ಆದ ಪರಿಣಾಮ 6 ಜನ ಸ್ಥಳದಲ್ಲೇ ಮೃತಪಟ್ಟಿರೋಂಥದ್ದು ಭೀಕರವಾದ ಅಪಘಾತ ಆಗಿದೆ. ಏನು ಟ್ರಕ್ ಬರ್ತಾ ಇತ್ತು, ಅದೇ ಹಾಸನ ಕಡೆಯಿಂದ ಏನು ಟ್ರಕ್ ಬರ್ತಾ ಇತ್ತು, ಕಾರು ಮಂಗಳೂರು ಕಡೆಯಿಂದ ಕಾರ್ ಏನು ಬರ್ತಾ ಇತ್ತು, ನೀವು ನೋಡ್ಬೋದು ಭೀಕರವಾಗಿ ಅಪಘಾತ ಆಗಿರೋದು. ಸ್ಥಳದಲ್ಲಿ 6 ಜನ ಮೃತಪಟ್ಟಿರೋದು. ಏನು ಒನ್ ವೇಯಲ್ಲಿ ಕಾರು ಡಿವೈಡ್ನ ದಾಟಿ ಒನ್ ವೇಯಲ್ಲಿ ಏನು ಟ್ರಕ್ ಬರ್ತಾ ಇತ್ತು, ಟ್ರಕ್ಕಿಗೆ ಮುಖಾಮುಖಿ ಡಿಕ್ಕಿ ಆಗಿದೆ. ಡಿಕ್ಕಿ ಆದ ಪರಿಣಾಮ ಸ್ಥಳದಲ್ಲೇ ನಾರಾಯಣಪ್ಪ, ಸುನಂದ, ರವಿಕುಮಾರ್, ನೇತ್ರ, ಚೇತನ್ ಹಾಗೂ ರಾಕೇಶ್ 6 ಜನ ಕೂಡ ಸ್ಥಳದಲ್ಲಿ ಮೃತಪಟ್ಟಿರೋಂಥದ್ದು. ಒಂದು ರೀತಿ ಇಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು. ಅಂದರೆ ರಾಷ್ಟ್ರೀಯ ಹೆದ್ದಾರಿ 75 ಆದ ಕಾರಣ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಉಂಟಾಗಿತ್ತು. ಕೂಡಲೇ ಸ್ಥಳೀಯರ ವಿಷಯವನ್ನು ಆಲೂರು ಠಾಣೆ ಪೊಲೀಸರು ತಿಳಿಸಿದ್ರು ಮತ್ತು ಗ್ರಾಮಸ್ಥರು ಕೂಡ ಸ್ಥಳಕ್ಕೆ ಬಂದು ಮೃತದೇಹವನ್ನು ಎತ್ತಂಥ ಕೆಲಸಗಳನ್ನು ಸಹ ಮಾಡಿದ್ರು. ಈಗ ಒಟ್ಟು ಟ್ರಾಫಿಕ್ ಜಾಮನ್ನು ಸದ್ಯಕ್ಕೆ ಏನು ಪೊಲೀಸರು ತೆರವುಗೊಳಿಸಿರೋಂಥದ್ದು. ಮೃತದೇಹಗಳನ್ನು ಎಲ್ಲ 6 ಮೃತದೇಹಗಳನ್ನು ಈಗ ಏನು ಹಾಸನದ ಜಿಲ್ಲಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ಯಾರೆ. ಒಟ್ಟಲ್ಲಿ ಏನು ಅಂದರೆ ಕಾರು ಚಾಲಕನ ಅಜಾಗರೂಕತೆ ಚಾಲನೆ ಮತ್ತು ನಿದ್ರೆ ಮಂಪು, ಇದಲ್ಲದೆ ಮುಸುಕಿನ ವಾತಾವರಣ ಈ ಎಲ್ಲ ಇವೆಲ್ಲ ಅಪಘಾತ ಆಗೋಕ್ಕೆ ಕಾರಣ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಒಂದು ರೀತಿ ರಾಷ್ಟ್ರೀಯ ಹೆದ್ದಾರಿ ಒಂದು ಭಾಗದಲ್ಲಿ ಬಲಭಾಗದಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರೋಂಥದ್ದು. ಈಗಾಗಲೇ ಆಲೂರು ಠಾಣೆಯ ಏನು ಪೊಲೀಸ್ ಇರ್ಬೋದು, ಮತ್ತು ನಗರ ಠಾಣೆ, ಹಾಸನ ನಗರ ಠಾಣೆಯ ಸಂಚಾರಿ ಠಾಣೆಯ ಪೊಲೀಸರು ಮತ್ತು ಸ್ಥಳಕ್ಕೆ ಹಾಸನದ SP ಮೊಹಮ್ಮದ್ ಸುಜಿತಾ ಕೂಡ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಿದ್ದಾರೆ. ಮತ್ತು ಒಂದೆಡೆ ಏನು ಟ್ರಾಫಿಕ್ ಜಾಮ್, ರಾಷ್ಟ್ರೀಯ ಹೆದ್ದಾರಿ 75 ಇವತ್ತು ಸಾಕಷ್ಟು ವಾಹನಗಳ ಸಂಚಾರ ದಟ್ಟವಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ವಾಹನ ಸಂಚಾರ ದಟ್ಟವಾಗಿರುತ್ತೆ. ಮತ್ತು ಮಂಗಳೂರು ಮತ್ತು ಬೆಂಗಳೂರಿಗೆ ಬರೋಂಥ ಪ್ರಯಾಣಿಕರು ಸಹ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಈ ಭಾಗದಲ್ಲಿ ಓಡಾಡ್ತಾ ಇರ್ತಾರೆ. ಭಾನುವಾರ ಆದ ಕಾರಣ ಸಾಕಷ್ಟು ವಾಹನಗಳು ಕೂಡ ಓಡಾಡ್ತವೆ. ಒಂದು ಕಡೆ ಏನು ರಾಷ್ಟ್ರೀಯ ಹೆದ್ದಾರಿ ಒಂದು ಕಡೆ ಎಡಭಾಗದಲ್ಲಿ ಸಂಪೂರ್ಣವಾಗಿ ವಾಹನ ಓಡಾಡೋಕ್ಕೆ ಅನುಕೂಲ ಮಾಡಿಕೊಟ್ರೆ, ಬಲಭಾಗದಲ್ಲಿ ಸಂಪೂರ್ಣವಾಗಿ ವಾಹನ ಓಡಾಡದಂತೆ ಪೊಲೀಸರು ಬ್ಯಾರಿಗೇಡ್ಸ್ ಹಾಕಿ ಸಂಪೂರ್ಣವಾಗಿ ತಡೆದಿದ್ದಾರೆ ಅಂತ ಹೇಳ್ಬೋದು. ಒಟ್ಟಲ್ಲಿ ಅಲ್ಲಿ ಮೃತದೇಹಗಳನ್ನು ಈಗಾಗಲೇ ಹಾಸನ ಜಿಲ್ಲಾಸ್ಪತ್ರೆಗೆ ರವಾನಿಸಿರೋಂಥದ್ದು. ಈ ಎಲ್ಲರೂ ಮೃತಪಟ್ಟವರು ದೇವನಹಳ್ಳಿ ಮೂಲದ ಹೊಸಕೋಟೆ ಅವರು ಅಂತ ಸಹ ಹೇಳಾಗ್ತಿರೋಂಥದ್ದು. ವಿಜಯ್, ಕಿರಣ್, ಬೆಳಗ್ಗೆ ಎಷ್ಟೊತ್ತಿಗೆ ಅಪಘಾತ ಆಗಿರೋದು? ಅಂದ್ರೆ ಈ ಸ್ಥಳದಲ್ಲಿ ಏನಾದರೂ ಕಾಮಗಾರಿ ನಡೀತಾ ಇತ್ತಾ? ಯಾವ ಕಾರಣಕ್ಕೆ ಚಾಲಕ ಆ ರೀತಿ ಸರ್ವಿಸ್ ರೋಡ್ಗೆ ಹೋಗಿ ಒನ್ ವೇಯಲ್ಲಿ ಬಂದು ಅದು ಇಷ್ಟು ವೇಗವಾಗಿ ಡಿಕ್ಕಿ ಹೊಡೆದಿರೋದು ಟ್ರಕ್ಗೆ? ವಿಜಯ್, ಹಲವು ದಶಕಗಳಿಂದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಾಕಷ್ಟು ಅಪಘಾತಗಳು ಸಹ ಸಂಭವಿಸಿತ್ತು. ಸಾವು ನೋವುಗಳು 100 ಸಂಖ್ಯೆಯಲ್ಲಿ ಮೃತಪಟ್ಟಿದ್ರು. ಒಂದೆಡೆ ಇತ್ತೀಚೆಗೆ ಅಷ್ಟೇ ಕಳೆದ 1 ವರ್ಷದಿಂದ ಈ ಕಾಮಗಾರಿ ಏನು ರಾಷ್ಟ್ರೀಯ ಹೆದ್ದಾರಿ 75 ಇದೆ, ಏನು ಬೆಂಗಳೂರಿಂದ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿತ್ತು ಸಂಪೂರ್ಣವಾಗಿ ಕೆಲಸ ಮುಗ್ದಿರೋಂಥದ್ದು. ಆದರೆ ಏನು ಟ್ರಕ್ಕು ಎಡಭಾಗದಲ್ಲಿ ಏನು ಹಾಸನದಿಂದ ಮಂಗಳೂರು ಕಡೆ ಹೋಗ್ತಾ ಇರೋಂಥದ್ದು. ಮಂಗಳೂರು ಕಡೆಯಿಂದ ಏನು ಕಾರು ಹಾಸನ ಕಡೆ ಬರಬೇಕಾದ್ರೆ ಈಚಲು ಗ್ರಾಮದಲ್ಲಿ ಈಗ ದುರ್ಘಟನೆ ನಡೀತಾ ಇರೋಂಥದ್ದು. ಅಂದರೆ ಕಾರು ಚಾಲಕನ ಅಜಾಗರೂಕತೆ ಮತ್ತು ಮಂಜು ಕವಿದ ವಾತಾವರಣ ಡಿವೈಡರ್ನ ದಾಟಿ ಬಂದು ಟ್ರಕ್ಕಿಗೆ ಡಿಕ್ಕಿ ಹೊಡೆದಿರೋಂಥದ್ದು. ಈ ಡಿಕ್ಕಿ ಹೊಡೆದ ಪರಿಣಾಮ 6 ಜನ ಸ್ಥಳದಲ್ಲಿ ಮೃತಪಟ್ಟಿರೋಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಕಿರಣ್. ನೋಡಿ, ಒಂದೊಂದು ದೃಶ್ಯಗಳು ಎಷ್ಟು ಭೀಕರವಾಗಿದೆ, ಅಪಘಾತದ ತೀವ್ರತೆ ಏನು ಅನ್ನೋದನ್ನು ಅರ್ಥ ಮಾಡಿಸೋ ಹಾಗಿದೆ.
ಈ ಕಾರು ಚಾಲಕನ ಅಜಾಗರೂಕತೆಯಿಂದ 6 ಜನರ ಜೀವ ಹೊರಟೋಗಿದೆ. ಬೆಳಗಿನ ಜಾವ ನಿದ್ದೆ ಮಂಪ್ರಿತ್ತಂತೆ, ಮತ್ತು ಹಿಬ್ಬನಿ ಇದ್ದಿದ್ದರಿಂದ ಸರಿಯಾಗಿ ವಿಜುವಲೈಸೇಷನ್ ಕೂಡ ಇರಲಿಲ್ಲ, ಅಲ್ಲಿ ವಿಸಿಬಿಲಿಟಿ ಇರಲಿಲ್ಲ. ಅತಿ ವೇಗವಾಗಿ ಬರ್ತಾ ಇದ್ದಂಥ ಕಾರು ಇದು. ರಾಂಗ್ ರೂಟ್ನಲ್ಲಿ ಬಂದಿರೋದು ಕಾರಿನ ತಪ್ಪು ಅನ್ನೋದು ಅದೇ ಈ ಅಪಘಾತಕ್ಕೆ ಕಾರಣ ಆಗಿದೆ ಅಂತ. ಮಂಗಳೂರು ಕಡೆಯಿಂದ ಹಾಸನದ ಕಡೆಗೆ ಬರಬೇಕಾದ್ರೆ ಈ ಈಚನಹಳ್ಳಿ ಅನ್ನುವಂಥ ಗ್ರಾಮದ ಸಮೀಪ ಅತಿ ವೇಗವಾಗಿ ಬರ್ತಾ ಇದ್ದಂಥ ಕಾರು ಬ್ಯಾರಿಕೇಡ್ಗೆ ಗುದ್ದಿ ಡಿವೈಡರ್ನ ಹಾರಿ ಬಂದು ಸರಿಯಾದ ಮಾರ್ಗದಲ್ಲೇ ಚಲಿಸ್ತಾ ಇದ್ದಂತಹ ಟ್ರಕ್ಗೆ ಹಿಮ್ಮುಖವಾಗಿ ಬಂದಂಥದ್ದು ಮುಖಾಮುಖಿ ಡಿಕ್ಕಿ ಆಗಿರೋದು. ಅದಾದಮೇಲೆ ಕಾರು, ಆ ಟ್ರಕ್ನ ಪರಿಸ್ಥಿತಿ ನೋಡಿ ಏನಾಗಿದೆ. ಬೃಹತ್ ಗಾತ್ರದ ಟ್ರಕ್ಗೆ ಈ ಕಾರು ಅಷ್ಟು ವೇಗವಾಗಿ ಬಂದು ಹೊಡೆದಿರೋ ಪರಿಣಾಮ 3 ಮಹಿಳೆಯರು, 2 ಪುರುಷರು ಮತ್ತು 1 ಮಗು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆ ಕಾರ್ ಎಷ್ಟು ನಜ್ಜುಗುಜ್ಜಾಗಿದೆ ಅಂದರೆ ಅದರ ಒಳಗಿಂದ ಮೃತದೇಹಗಳನ್ನು ಹೊರತೆಗೆಯೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಈಗ ಅದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.